ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ. ಫ್ರೆಂಡ್ಸ್, ಯಾವ ಒಂದು ಸಮಸ್ಯೆಗೆ ಯಾವ ಒಂದು ಪರಿಹಾರ ತಂದಿದ್ದೀನಿ ಅಂತ ನೀವೆಲ್ಲರೂ ನೋಡ್ತಾ ಇದ್ದೀರಾ? ಹೌದು, ನೋಡಿ, ನಾನಿಲ್ಲಿ ನಿಮಗೆ ₹1 ಕಾಯಿನ್ನ ತೋರಿಸ್ತಾ ಇದ್ದೀನಿ. ಈ ₹1 ಕಾಯಿಂದ ನಾನು ನಿಮಗೆ ನಿಮ್ಮಲ್ಲಿರುವಂಥ ಹಣಕಾಸಿನ ಸಮಸ್ಯೆನ ನಿವಾರಣೆ ಮಾಡ್ಕೊಳ್ಳೋಕ್ಕೋಸ್ಕರ, ಅಂದರೆ ನಿಮ್ಮ ಕೈಯಲ್ಲಿ ದುಡ್ಡು ಉಳಿತಾ ಇಲ್ಲ, ಕೊಡೋರಿಗೆ ಕೊಟ್ಟಿರುವಂಥ ದುಡ್ಡು ವಾಪಸ್ ಬರ್ತಾ ಇಲ್ಲ, ಮನೆಯಲ್ಲಿ ಸಮಸ್ಯೆಗಳ ಮೇಲೆ ಸಮಸ್ಯೆನೇ ಕಾಡ್ತಾ ಇದೆ, ಅಂದರೆ ಹಣಕಾಸಿನ ಸಮಸ್ಯೆ ಹೆಚ್ಚಾಗಿದೆ ಅಂತಂದರೆ ಇವತ್ತು ನಾನು ತೋರಿಸ್ತಾ ಇರುವಂಥ ಈ ಒಂದು ಚಿಕ್ಕದಾದಂಥ ಒಂದು ರೆಮಿಡಿನ ನೀವು ಮಾಡ್ಕೊಂಡು ನೋಡಿ. ಯಾವ ರೀತಿ ನಿಮ್ಮ ಕೈಯಲ್ಲಿ ಹಣ ಉಳಿಯುತ್ತೆ ಅಂತ ಅನ್ನೋದನ್ನ ನೀವೇ ನಿಮ್ಮ ಕಣ್ಣಾರ ನೋಡಿ ಫ್ರೆಂಡ್ಸ್. ಹೌದು, ನೋಡಿ, ನಾವು ₹1 ಕೇವಲ ಅಂತ ಅಂದ್ಕೊಳಕ್ಕೆ ಹೋಗಬಾರ್ದು. ಈ ₹1 ನಾನು ತೋರಿಸ್ತಾ ಇದ್ದೀನಲ್ವ, ಈ ₹1 ಬಳಸ್ಕೊಂಡು ಯಾವ ರೀತಿ ನಮ್ಮಲ್ಲಿರುವಂತಹ ಹಣಕಾಸಿನ ಸಮಸ್ಯೆನ ಬಗೆಹರಿಸ್ಕೊಳ್ಳೋದು ಅಂತ ಅನ್ನೋದನ್ನ ನಾನು ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಇವತ್ತು ಶುಕ್ರವಾರ, ಇದನ್ನ ಶುಕ್ರವಾರ ದಿನವೇ ಮಾಡಬೇಕು ಅಂತ ಏನಿಲ್ಲ ಫ್ರೆಂಡ್ಸ್. ಈ ಒಂದು ರೆಮಿಡಿನ ನೀವು ಯಾವತ್ತು ಬೇಕಾದರೂ ಮಾಡ್ಕೋಬೋದು, ಆದರೆ ಇದನ್ನು ನೀವು ರಾತ್ರಿ ಮಲಗುವಂಥ ಸಮಯದಲ್ಲಿ ಮಾಡ್ಕೋಬೇಕಾಗುತ್ತೆ. ಮತ್ತು ಇನ್ನೊಂದು ಫ್ರೆಂಡ್ಸ್, ಇದನ್ನ ಯಾರು ಬೇಕಾದ್ರೂ ಸಹ ನೀವು ಮಾಡ್ಕೋಬೋದು, ಅಂದರೆ ನಮ್ಮ ಹೆಣ್ಮಕ್ಳಾದರೂ ಮಾಡ್ಕೋಬೋದು, ಇಲ್ಲ ಗಂಡು ಮಕ್ಕಳಾದ್ರೂ ಸಹ ನೀವು ಮಾಡ್ಕೋಬೋದು. ಮತ್ತು ಇದನ್ನ ಯಾವ ಏಜವ್ರು ಮಾಡಬೇಕು ಅಂತಲೂ ಏನಿಲ್ಲ, ಅಂದರೆ ಇಂಥ ಏಜವರೇ ಮಾಡಬೇಕು ಅಂತ ಏನಿಲ್ಲ, ಯಾವ ಏಜವ್ರು ಬೇಕಾದ್ರೂ ಇದನ್ನ ಮಾಡ್ಕೋಬೋದು. ಅಂದರೆ ಚಿಕ್ಕವರು ಮಾಡ್ಬೋದು, ದೊಡ್ಡವರು ಮಾಡ್ಬೋದು, ಮತ್ತು ಹಿರಿಕರು ಸಹ ಇದನ್ನ ಮಾಡ್ಕೋಬೋದು, ಆದರೆ ನಂಬಿಕೆ ಇಟ್ಟು ಮಾಡ್ಕೊಳ್ಳಿ ಅಷ್ಟೇ. ನೋಡಿ, ಈ ಒಂದು ರೆಮಿಡಿನ ಮಾಡ್ಕೊಳ್ಳೋಕ್ಕೆ ನಿಮಗೆ ಬೇಕಾಗಿರುವಂಥದ್ದು ಇದು ₹1 ಕಾಯಿನ್ ಅಷ್ಟೇ. ನೋಡಿ, ಜೀವನದಲ್ಲಿ ಸಾಕಷ್ಟು ರೀತಿಯ ಕಷ್ಟಗಳನ್ನ ಅನುಭವಿಸ್ತಾ ಇದ್ದೀವಿ. ನೋವುಗಳಿಂದ ನಾವು ನೊಂದು ಬೆಂದು ಹೋಗಿದ್ದೀವಿ ಅಂತಂದರೆ ಇದೊಂದು ಚಿಕ್ಕ ತಂತ್ರ ಪರಿಹಾರನ ನೀವು ಮಾಡ್ಕೊಳ್ಳಿ. ಕಷ್ಟ ಅಂತಂದರೆ ಹಣಕಾಸಿನ ಸಮಸ್ಯೆ ಮಾತ್ರ ಆಗಿರಲ್ಲ, ವ್ಯಾಪಾರದ ಸಮಸ್ಯೆ ಆಗಿರ್ಬೋದು, ಆರೋಗ್ಯದ ಸಮಸ್ಯೆ ಆಗಿರ್ಬೋದು, ಇಲ್ಲ ಅಕ್ಕಪಕ್ಕದವರ ನಡುವೆ ನಡೆಯುವಂತಹ ಜಗಳಗಳು, ಆ ಸಮಸ್ಯೆಗಳಾಗಿರ್ಬೋದು, ಕುಟುಂಬದಲ್ಲಿರುವಂತಹ ಸಮಸ್ಯೆಗಳಾಗಿರ್ಬೋದು, ಅಂದರೆ ಮಕ್ಕಳು ಮಾತು ಕೇಳದೇ ಇರುವಂಥಾಗಿರ್ಬೋದು, ಇಲ್ಲ ಗಂಡ ಹೇಳಿದ ಮಾತು ಕೇಳದೇ ಇರುವಂಥದ್ದಾಗಿರ್ಬೋದು, ಇಲ್ಲ ಸಾಲ ಮಾಡಿ ಸಾಲ ತೀರ್ಸೋಕ್ಕಾಗ್ದೇ ಬಡ್ಡಿನೇ ಕಟ್ತಾ ಇರುವಂತಹ ಒಂದು ಸಮಸ್ಯೆ ಆಗಿರ್ಬೋದು. ಅಂದರೆ ಬಡ್ಡಿ ಕಟ್ತಾನೇ ಹೋಗ್ತಾ ಇರ್ತೀವಿ, ಆದರೆ ಕೊಟ್ಟಂತಹ ಅಸಲು ಹಾಗೇ ಇರುತ್ತೆ ಅನ್ನುವಂಥ ಸಮಸ್ಯೆ ಆಗಿರ್ಬೋದು. ಈ ರೀತಿ ಹಲವಾರು ಸಮಸ್ಯೆಗಳು ಪ್ರತಿನಿತ್ಯದ ಜೀವನದಲ್ಲಿ ಇದ್ದೇ ಇರುತ್ತೆ ಅಲ್ವಾ. ಹಾಗಾಗಿ ಇವತ್ತು ನಾನು ತೋರಿಸ್ಕೊಡುವಂತಹ ಈ ₹1 ಕಾಯಿನ್, ಮತ್ತು ನೋಡಿ, ನಾನಿಲ್ಲಿ ನಿಮಗೆ ಒಂದು ಗಾಜಿನ ಬಾಟಲ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಈ ಗಾಜಿನ ಬಾಟಲಲ್ಲಿ ನಾನು ನೋಡಿ ನಿಮಗೆ ನೀರನ್ನು ತೋರಿಸ್ತಾ ಇದ್ದೀನಿ. ಈ ಗಾಜಿನ ಬಾಟಲಲ್ಲಿರುವಂತಹ ನೀರು ಮತ್ತು ₹1 ಕಾಯಿನ್ನ ಬಳಸ್ಕೊಂಡು ಮಾಡಿಕೊಳ್ಳುವಂಥ ಇದೊಂದು ಚಿಕ್ಕ ತಂತ್ರ ಪರಿಹಾರ. ಇದನ್ನ ಮಾಡ್ಕೊಂಡು ನೋಡಿ, ನಿಮ್ಮಲ್ಲಿರುವಂತಹ ಯಾವುದೇ ಒಂದು ಹಣಕಾಸಿನ ಸಮಸ್ಯೆ ಇದ್ರೂ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗಾದರೆ ಇಂಥ ಒಳ್ಳೆ ಟಾಪಿಕ್ಕೋಸ್ಕರ ನೀವೇನಾದ್ರು ವೆಯ್ಟ್ ಮಾಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಮತ್ತು ಇನ್ನೂ ಯಾರು ಹೊಸೊಬ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ನಾವು ಹಾಗೇ ನೋಡ್ತಾ ಇದ್ದೀವಿ ಅಂತ ನೀವು ಹೇಳೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಂತರ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಅಂತ ತನಕ ನೋಡಿ ಫ್ರೆಂಡ್ಸ್. ನೀವು ಅರ್ಧಂಪರ್ಧ ವೀಡಿಯೋನ ನೋಡೋದ್ರಿಂದ ನಾನು ಈ ವಿಡಿಯೋದಲ್ಲಿ ತೋರಿಸುವಂತಹ ಕೆಲವು ಇಂಪಾರ್ಟೆಂಟ್ ಮಾಹಿತಿಗಳು ನಿಮಗೆ ತಲುಪಲ್ಲ. ನೀವು ಫುಲ್ ವಿಡಿಯೋನ ನೋಡೋದ್ರಿಂದ ಮಾತ್ರ ಈ ಫುಲ್ ವಿಡಿಯೋನ ನೀವು ಸರಿಯಾಗಿ ಈ ಮೆಥಡಲ್ಲಿ ಇರುವಂತಹ ಒಂದು ವಿಷಯನ ಸರಿಯಾಗಿ ತಿಳ್ಕೊಂಡು ನಂತರ ನೀವು ಈ ರೆಮಿಡಿನ ನೀವು ಮಾಡ್ಕೊಳ್ಳೋದ್ರಿಂದ ನಿಮ್ಮ ಕಷ್ಟಗಳು ಸಹ ಬಗೆಹರಿಯುತ್ತೆ, ಜೊತೆಗೆ ಇದರ ಮಾಹಿತಿಗಳು ನಿಮಗೆ ಸಂಪೂರ್ಣವಾಗಿ ತಲುಪುತ್ತೆ. ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಎಂಡ್ ತನಕ ನೋಡಿ. ಓಕೆ ಫ್ರೆಂಡ್ಸ್, ಹಾಗಾದರೆ ನಾವು ಜಾಸ್ತಿ ವೆಯ್ಟ್ ಮಾಡೋದು ಬೇಡ. ಈ ಗಾಜಿನ ಬಾಟಲ್ನಲ್ಲಿರುವಂತಹ ಈ ನೀರನ್ನ ಬಳಸ್ಕೊಂಡು ಮತ್ತು ₹1 ಕಾಯಿನ ಬಳಸ್ಕೊಂಡು ಯಾವ ರೀತಿ ಈ ಚಿಕ್ಕ ತಂತ್ರ ಪರಿಹಾರ ನಾವು ಮಾಡ್ಕೊಳ್ಳೋದ್ರಿಂದ ಹಣಕಾಸಿನ ಸಮಸ್ಯೆನ ಬಗೆಹರಿಸ್ಕೊಳ್ಳೋದು, ಮತ್ತು ಕೈಯಲ್ಲಿ ಅನಾವಶ್ಯಕವಾಗಿ ದುಡ್ಡು ಖರ್ಚಾಗ್ತಾನೇ ಇರುತ್ತೆ, ದುಡ್ದಂತಹ ಸಂಬಳ ದುಡ್ಡು ಕೈಯಲ್ಲಿ ಉಳಿತಾ ಇಲ್ಲ ಅಂತಂದರೆ ಈ ರೆಮಿಡಿನ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಹಾಗಾದರೆ ಯಾವ ರೀತಿ ಮಾಡೋದು ಅಂತ ಅನ್ನೋದನ್ನ ಒಂದು ಚಿಕ್ಕದಾದಂಥ ರೆಮಿಡಿ ಮೂಲಕ ತಿಳಿಸ್ಕೊಡ್ತೀನಿ, ಬನ್ನಿ ನೋಡೋಣ. ಹಾಂ ಫ್ರೆಂಡ್ಸ್, ನೋಡಿ, ನಾನಿಲ್ಲಿ ಇದನ್ನು ನೀವು ಯಾವತ್ತು ಬೇಕಾದ್ರೂ ಮಾಡ್ಕೋಬೋದು, ಇದೇ ದಿನ ಮಾಡಬೇಕು ಅಂತ ಏನೂ ಇಲ್ಲ. ನೋಡಿ, ನಾನಿಲ್ಲಿ ಒಂದು ಗಾಜಿನ ಬಾಟಲ್ನ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಇಲ್ಲಿ ಗಾಜಿನ ಬಾಟಲ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಅಕಸ್ಮಾತ್ ಈ ಥರ ಗಾಜಿನ ಬಾಟಲ್ ನಿಮ್ಮ ಹತ್ರ ಇಲ್ಲ ಅಂತಂದರೆ ಒಂದು ಗ್ಲಾಸ್ ಆದರೂ ತೆಗೆದುಕೊಳ್ಳಿ, ಇಲ್ಲ ಒಂದು ಬೌಲಾದರೂ ನೀವು ತೆಗೆದುಕೊಳ್ಳಿ. ನೋಡಿ, ಈ ರೀತಿ ತೆಗೆದುಕೊಂಡು ನೋಡಿ, ನಾನಿಲ್ಲಿ ನಿಮಗೆ 3/4 ಭಾಗದಷ್ಟು ನೀರನ್ನು ತೋರಿಸ್ತಾ ಇದ್ದೀನಿ ಅಲ್ವಾ.
ಫ್ರೆಂಡ್ಸ್ ನೋಡಿ, ಮುಕ್ಕಾಲು ಭಾಗದಷ್ಟು ನೀರನ್ನ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ಈ ನೀರಿಗೆ ನಾವು ಸ್ವಲ್ಪ ಅಂದರೆ ಈ ಒಂದು ರೆಮಿಡಿನ ನೀವು ರಾತ್ರಿಯ ಸಮಯದಲ್ಲೇ ಮಾಡ್ಕೋಬೇಕಾಗುತ್ತೆ. ಈ ನೀರಿಗೆ ಅಂದರೆ ಈ ರೀತಿ ಇರುವಂತಹ ಗಾಜಿನ ಬಾಟಲ್ ಹಾಕಿರುವಂತಹ ನೀರಿಗೆ ನೀವು ಮುಕ್ಕಾಲು ಭಾಗದಷ್ಟು ನೀರನ್ನ ತೆಗೆದುಕೊಂಡು ನೋಡಿ, ನಾನಿಲ್ಲಿ ಅರಿಶಿನ ಬಳಸ್ತಾ ಇದ್ದೀನಿ. ಅರಿಶಿನ ನೀವು ಮನೆಯಲ್ಲಿ ಅಡುಗೆ ಮನೆಯಲ್ಲಿ ಸಿಗುವಂಥ ಅರಿಶಿನಾರು ತೆಗೆದುಕೊಳ್ಬೋದು, ಇಲ್ಲ ಅಂತಂದರೆ ದೇವರ ಪೂಜೆಗೆ ಬಳಸುವಂಥ ಅರಿಶಿನಾರು ನೀವು ತೆಗೆದುಕೊಳ್ಬೋದು. ನೋಡಿ, ಒಂದು ಚಿಟಿಕೆ ಆದಷ್ಟು ಅರಿಶಿನ ನೀವು ಇದಕ್ಕೆ ಹಾಕೋಬೇಕಾಗುತ್ತೆ. ಹಾಕ್ಕೊಂಡು ನೀವು ಈ ರೀತಿ ಫುಲ್ ನೀರಿನ ಒಳಗಡೆ ಈ ರೀತಿ ಹಾಕಿ ನೀವು ಕಲಿಸ್ಕೋಬೇಕಾಗುತ್ತೆ. ಕಲಿಸ್ಕೊಂಡು ನಂತರ ಇದಕ್ಕೆ ನೀವು ಏನು ಮಾಡಬೇಕು ಅಂತಂದರೆ ಒಂದು ಚಿಟಿಕೆ ಆದಷ್ಟು ನೀವು ಕುಂಕುಮವನ್ನು ಸಹ ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಫ್ರೆಂಡ್ಸ್ ನೋಡಿ, ನಾನಿಲ್ಲಿ ಅರಿಶಿಣದ ಜೊತೆಗೆ ನಿಮಗೆ ಒಂದು ಚಿಟಿಕೆ ಆದಷ್ಟು ಕುಂಕುಮವನ್ನು ಸಹ ನಾನಿಲ್ಲಿ ನಿಮಗೆ ತೋರಿಸ್ಕೊತಾ ಇದ್ದೀನಿ. ಏನಕ್ಕೆ ಅರಿಶಿನ ಕುಂಕುಮ ಹಾಕ್ಕೋಬೇಕು ಅಂತಂದರೆ ನೋಡಿ, ಈ ರೀತಿ ಹಾಕಿ ನೀವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಆಗ ಇದು ಅರಿಶಿನ ಬೆರೆಸಿದಂತಹ ಕೆಂಪು ಬಣ್ಣದ ನೀರಾಗಿ ಪರಿವರ್ತನೆಗೊಳ್ಳುತ್ತೆ. ನೋಡಿ, ಈ ರೀತಿ ಈ ನೀರು ಆಗುತ್ತೆ ಅಲ್ವಾ. ಇದು ಅರಿಶಿನ ಕುಂಕುಮ ನಾವು ಏನಕ್ಕೆ ಇದಕ್ಕೆ ಬಳಸ್ಕೊತಾ ಇದ್ದೀವಿ ಅಂತಂದರೆ ಇದು ಮಂಗಳಕರವಾದಂತಹ ವಸ್ತು. ಜೊತೆಗೆ ಪ್ರತಿಯೊಂದು ಶುಭ ಕಾರ್ಯಕ್ಕೂ ಸಹ ಅರಿಶಿನ ಕುಂಕುಮನ ನಾವು ಬಳಸ್ತೀವಿ. ಜೊತೆಗೆ ಇದು ಮುಕ್ತೇದರ ಸಂಕೇತ. ಅರಿಶಿನ ಕುಂಕುಮದಿಂದ ನಾವು ಮನೆಯಲ್ಲಿರುವಂತಹ ಸಾಕಷ್ಟು ನೆಗೆಟಿವ್ ಅಂಶನ ದೂರ ಮಾಡ್ಕೋಬೋದು ಅಲ್ವಾ. ಅರಿಶಿನದಿಂದ ನಮಗೆ ಗುರುಬಲ ಹೆಚ್ಚಾಗುತ್ತೆ. ಹಾಗಾಗಿ ಮತ್ತು ಅರಿಶಿನ ಹಣವನ್ನು ಆಕರ್ಷಣೆ ಮಾಡುತ್ತೆ. ಹಾಗಾಗಿ ನಾವಿಲ್ಲಿ ಅರಿಶಿನ ಕುಂಕುಮನೂ ಸಹ ನಾವಿಲ್ಲಿ ಬಳಸ್ಕೊತೀವಿ ಫ್ರೆಂಡ್ಸ್. ಮತ್ತು ಈ ಥರ ಸಮಸ್ಯೆಗಳನ್ನ ನಾವು ಯಾವ ರೀತಿ ನಾವು ದೂರ ಮಾಡ್ಕೋಬೋದು, ಈ ರೀತಿ ಸಮಸ್ಯೆಗಳಿಂದ ಯಾವ ಥರ ನಾವು ಹೊರಗಡೆ ಬರೋದು, ಈ ಸಮಸ್ಯೆಗಳಿಗೆ ಪರಿಹಾರ ಇಲ್ವೇ ಅಂತ ಎಷ್ಟೊಂದು ಜನ ಗೊಂದಲಕ್ಕೆ ಈಡಾಗಿರ್ತೀರ ಅಲ್ವಾ. ಜ್ಯೋತಿಷ್ಯ ಶಾಸ್ತ್ರದ ವೈದಿಕ ಶಾಸ್ತ್ರದಲ್ಲಿ ತಿಳಿಸಿರುವಂಥ ಇದೊಂದು ಚಿಕ್ಕ ಪರಿಹಾರನ ನೀವು ಮಾಡ್ಕೊಂಡಿದ್ದೆ ಆದಲ್ಲಿ ನಿಮ್ಮ ಸಮಸ್ಯೆಗಳು ದಿನದಿಂದ ದಿನಕ್ಕೆ ಕಾಲಕ್ರಮೇಣವಾಗಿ ದೂರವಾಗ್ತಾ ಬರುತ್ತೆ. ಇದನ್ನ ನೀವು ಒಂದು ದಿನ ಮಾಡಬೇಕು ಅಂತ ಏನಿಲ್ಲ, ಆದಷ್ಟು ನೀವು ವಾರಕ್ಕೆ ಒಂದು ಸಲ ನೀವು ಇದನ್ನ ಮಾಡಿಕೊಂಡ್ರೆ ಸಾಕು. ಜೊತೆಗೆ ಜೀವನದಲ್ಲಿ ಯಶಸ್ಸನ್ನು ಕಾಣ್ಬೋದು, ಅಭಿವೃದ್ಧಿ ಕಾಣ್ಬೋದು ಮತ್ತು ಎಲ್ಲ ರೀತಿಯ ಶುಭ ಫಲಗಳು ಸಹ ನಿಮಗೆ ಸಿಗ್ತಾ ಹೋಗುತ್ತೆ. ಹಾಗಾಗಿ ಅತ್ಯಂತ ಸುಲಭವಾಗಿ ಮಾಡಿಕೊಳ್ಳುವಂತಹ ಈ ಒಂದು ಪರಿಹಾರನ ಇದನ್ನ ನೀವು ಇವತ್ತಾರು ಮಾಡ್ಕೊಳ್ಳಿ, ನಾಳೆನಾರು ಮಾಡ್ಕೊಳ್ಳಿ, ನಾಳಿದ್ದಾದರೂ ಮಾಡ್ಕೊಳ್ಳಿ. ಆದರೆ ಮಾಡ್ಕೊಳ್ಳೋಕೆ ಮುಂಚೆ ಒಂದು ನಂಬಿಕೆ ಅಂತ ಅನ್ನೋದನ್ನ ಇಟ್ಕೊಂಡು ನೀವು ಮಾಡ್ಕೊಳ್ಳಿ ಅಂತಲೇ ಹೇಳ್ಬೋದು. ನೋಡಿ, ಈ ಚಿಕ್ಕ ತಂತ್ರ ಪರಿಹಾರಗಳನ್ನ ಮಾಡ್ಕೊಳ್ಳಿ. ಕೇವಲ ಈ ಒಂದೇ ₹1 ನೋಡಿ, ನಾನು ನಿಮಗಿಲ್ಲಿ ₹1 ಕಾಯಿನ್ನ ತೋರಿಸ್ತಾ ಇದ್ದೀನಿ ಅಲ್ವಾ. ₹1 ಕಾಯಿನು, ಅರಿಶಿನ ಕುಂಕುಮ, ಇನ್ನೂ 2 ವಸ್ತುಗಳನ್ನ ಇದಕ್ಕೆ ನೀವು ಸೇರಿಸ್ಕೋಬೇಕಾಗುತ್ತೆ. ಅದನ್ನ ಯಾವ ರೀತಿ ಯಾವ ಸಮಯದಲ್ಲಿ ಸೇರಿಸ್ಕೋಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ನೋಡಿ, ಈ ಪರಿಹಾರಕ್ಕೆ ತುಂಬ ಮಹತ್ವವಾದಂಥ ಸ್ಥಾನವಿದೆ. ವೈದಿಕ ಶಾಸ್ತ್ರದ ಪ್ರಕಾರ ಜನರು ಈ ತಂತ್ರನ ತಿಳ್ಕೊಂಡು ಮಾಡಿ ಸಾಕಷ್ಟು ರೀತಿಯಾದಂಥ ಪ್ರಗತಿನ ಕಂಡಿದ್ದಾರೆ. ಕಾಲಾಂತರದಿಂದ ಬಂದಿರುವಂತಹ ಈ ಒಂದು ತಂತ್ರವನ್ನು ನೀವೇನಾದರೂ ಮಾಡಿದ್ದೇ ಆದಲ್ಲಿ ನಿಮ್ಮ ಅದೃಷ್ಟವೇ ಬದಲಾಗಿ ನಿಮಗೆ ಕೋಟ್ಯಾಧಿಪತಿ ಆಗುವಂಥ ಒಂದು ಚಾನ್ಸ್ ಸಿಗುತ್ತೆ ನಿಮಗೆ ಅಂತಲೇ ನಾವು ಹೇಳ್ಬೋದು. ಅಂದರೆ ನಾವಲ್ಲ, ಇದನ್ನ ಶಾಸ್ತ್ರದಲ್ಲಿ ಸಿದ್ಧಿಶಾಸ್ತ್ರದ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಈ ಒಂದು ತಂತ್ರನ ಪೂರ್ವಿಕರು ಸಾಕಷ್ಟು ಜನ ಈ ತಂತ್ರವನ್ನು ಮಾಡಿ ಪ್ರಯೋಜನವನ್ನು ಪಡ್ಕೊಂಡು ನಂತರ ಸಿದ್ಧಿಶಾಸ್ತ್ರದಲ್ಲಿ ಈ ಒಂದು ತಂತ್ರವನ್ನು ತಿಳಿಸ್ಕೊಟ್ಟಿದ್ದಾರೆ ಅಂತ ನಮಗೆ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಈ ತಂತ್ರದಿಂದ ನಿಮ್ಮ ಎಲ್ಲ ಸಮಸ್ಯೆಗಳು ಸಹ ದೂರವಾಗುತ್ತಾ ಹೋಗುತ್ತೆ. ಮನೆಯಲ್ಲಿ ಲಕ್ಷ್ಮಿ ನೆಲೆಸ್ತಾಳೆ. ಮನೆಗೆ ಬಂದಿರುವಂತಹ ಯಾವುದೇ ರೀತಿಯಾದಂತಹ ಒಂದು ನೆಗೆಟಿವ್ ಅಂಶ ದೂರ ಆಗುತ್ತೆ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್ ನೋಡಿ, ಲಕ್ಷ್ಮಿ ಮನೆಯಲ್ಲಿ ನೆಲೆಸ್ತಾಳೆ. ಜೊತೆಗೆ ಮನೆಯಲ್ಲಿ ಧನಾಗಮನವಾಗಬೇಕು, ಮನೆಯಲ್ಲಿ ಹಣದ ಸಮಸ್ಯೆ ನಿವಾರಣೆ ಆಗಬೇಕು, ಆರೋಗ್ಯ ಸಮಸ್ಯೆ ದೂರ ಆಗಬೇಕು ಅಂತಂದರೆ ಈ ತಂತ್ರವನ್ನು ನೀವು ಮಾಡ್ಕೊಳ್ಳಿ. ಶಕ್ತಿ ಮತ್ತು ಮಹತ್ವವನ್ನು ಇದು ತುಂಬ ಶಕ್ತಿಯುತ ಮತ್ತು ಮಹತ್ವವನ್ನು ಹೊಂದಿದೆ ಅಂತಲೇ ಹೇಳ್ಬೋದು. ಇದು ನಿಮಗೆ ಒಂದು ಒಳ್ಳೆಯ ಉಪಯೋಗವನ್ನೇ ತಂದುಕೊಡುತ್ತೆ ಅಂತಲೂ ಸಹ ನಾವು ಹೇಳ್ಬೋದು. ಹಾಗಾಗಿ ಈ ಒಂದು ತಂತ್ರವನ್ನು ನೀವು ಒಂದೇ ಒಂದು ಸಲ ಮಾಡಿದರೆ ಸಾಕು ಫ್ರೆಂಡ್ಸ್, ಖಂಡಿತ ನಿಮಗೆ ಒಂದು ಶುಭ ಫಲನೇ ನೀವು ಕಾಣ್ತೀರ ಅಂತಲೇ ಹೇಳ್ಬೋದು. ನೋಡಿ, ಎಲ್ಲರೂ ಅನ್ಕೋತಾನೇ ಇರ್ತಾರೆ ಅಲ್ವಾ, ಏನಂತೇಳಿ ಈ ಸಮಸ್ಯೆ ದಿನದಿಂದ ದಿನಕ್ಕೆ ಕಡಿಮೆ ಆಗ್ತಾನೇ ಇಲ್ಲ. ಯಾವುದರಲ್ಲೂ ನಮಗೆ ಅಭಿವೃದ್ಧಿ ಕಾಣ್ತಾ ಇಲ್ಲ. ಹಣಕಾಸಿನ ಸಮಸ್ಯೆಗಳು ಹೆಚ್ಚಾಗಿ ಕಾಣ್ತಾ ಇದೆ. ಮನೆಯಲ್ಲಿ ಯಾರೋ ನಮ್ಮ ಮಾತಿಗೆ ಬೆಲೆನೇ ಕೊಡೋಲ್ಲ, ಹೇಳಿದ ಮಾತನ್ನೇ ಯಾರು ಕೇಳಲ್ಲ. ಏನು ಮಾಡೋದು ಅಂತೇಳಿ ನೀವು ತುಂಬ ಜನ ಗೊಂದಲಕ್ಕೆ ಈಡಾಗಿರ್ತೀರ ಅಲ್ವಾ. ವೈದಿಕ ಶಾಸ್ತ್ರದಲ್ಲಿ ಈ ಪರಿಹಾರನ ಮಾಡಿಕೊಂಡಿದ್ದೇ ಆದರೆ, ಅಂದರೆ ವೈದಿಕ ಶಾಸ್ತ್ರ ತಿಳಿಸಿದಂತಹ ಈ ಒಂದು ಪರಿಹಾರನ ನೀವು ಮಾಡಿಕೊಂಡಿದ್ದೇ ಆದರೆ ಮನೆಯಲ್ಲಿ ವೈದಿಕ ಶಾಸ್ತ್ರದಲ್ಲಿ ತಿಳಿಸಿರುವಂತಹ ಈ ಒಂದು ರೆಮಿಡಿನ ನೀವು ಮಾಡಿಕೊಂಡಿದ್ದೇ ಆದರೆ ಖಂಡಿತವಾಗಿ ಹೇಳ್ತೀನಿ ಫ್ರೆಂಡ್ಸ್,
ಅತ್ಯಂತ ಶುಭ ಫಲನೇ ನಿಮಗೆ ನೀಡುತ್ತೆ. ಈ ತಂತ್ರ ಮಾಡಿದರೆ ಖಂಡಿತವಾಗಿ ನೀವು ಆಶ್ಚರ್ಯ ಪಡ್ತೀರಾ ಅಂತಲೇ ಹೇಳ್ಬೋದು. ಅಂತಹ ಒಂದು ಅದ್ಭುತವಾದಂತಹ ತಂತ್ರ ಪರಿಹಾರ. ಈ ತಂತ್ರ ನಿಮಗೆ ಬಹಳಷ್ಟು ಯಶಸ್ಸನ್ನು ತಂದುಕೊಡುತ್ತೆ. ವೈದಿಕ ಶಾಸ್ತ್ರದ ಪ್ರಕಾರ ಇವರೇ ಮಾಡಬೇಕು, ಅವರೇ ಮಾಡಬೇಕು, ಇಂದಿಷ್ಟು ಸಮಯದಲ್ಲೇ ಮಾಡಬೇಕು ಅಂತ ಏನಿಲ್ಲ. ಆದರೆ ರಾತ್ರಿ ಮಲಗುವಂಥ ಸಮಯದಲ್ಲಿ ಈ ಒಂದು ತಂತ್ರ ಪರಿಹಾರನ ನೀವು ಹೆಣ್ಮಕ್ಳು ಮಾಡ್ಕೋಬೋದು, ಗಂಡು ಮಕ್ಕಳು ಮಾಡ್ಕೋಬೋದು, ಇಲ್ಲ ಚಿಕ್ಕ ಮಕ್ಕಳ ಕೈಲೂ ಸಹ ನೀವು ಮಾಡಿಸ್ಬೋದು. ನೋಡಿ, ಇದೊಂದು ಮನೆಯಲ್ಲಿ ಹೆಣ್ಣುಮಕ್ಕಳು ಗಂಡನಿಂದ ಗೌರವ ಪಡೆಯದೇ ಇರುವಂಥದ್ದಾಗಿರ್ಬೋದು, ಮತ್ತು ಗಂಡ ಸ್ವಲ್ಪನೂ ನಿಮ್ಮ ಮಾತಿಗೆ ಬೆಲೆ ಕೊಡದೇ ಇರುವಂಥವರು ಮಾಡ್ಬೋದು. ಮನೆಯಲ್ಲಿ ಕಲಹಗಳು ಇರುವಂಥ ಸಮಸ್ಯೆ ಕೂಡ ಇರುತ್ತೆ ಅಲ್ವಾ. ಅಥವಾ ಗಂಡ ಕುಡಿತಾ ಇದ್ದಾನೆ, ಸರಿಯಾಗಿ ಮನೆಗೆ ಬರಲ್ಲ, ಕೆಟ್ಟ ಚಟಕ್ಕೆ ಬಿದ್ದಿದ್ದಾರೆ ಅಂತಂದರೆ, ಮನೆಗೆ ಕೆಟ್ಟ ಚಟಕ್ಕೂ ಸಹ ಬಿದ್ದಿದ್ದಾರೆ ಅಂತಂದರೆ ಈ ಒಂದು ರೆಮಿಡಿನ ನೀವು ಮಾಡ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್, ಸಾಕಷ್ಟು ರೀತಿಯ ಬದಲಾವಣೆಗಳನ್ನ ನೀವು ಕಾಣ್ತೀರಾ ಅಂತಲೇ ಹೇಳ್ಬೋದು. ಹಾಗಾಗಿ ನಮಗೆ ವೈದಿಕ ಶಾಸ್ತ್ರದಲ್ಲೂ ತಿಳಿಸ್ಕೊಟ್ಟಿದ್ದಾರೆ. ಅಂದರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರವಾಗಿ ವೈದಿಕ ಶಾಸ್ತ್ರದಲ್ಲಿ ನಮಗೆ ಈ ಒಂದು ರೆಮಿಡಿನ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಮನೆಯಲ್ಲಿ ಹೇಳಿದ ಮಾತು ಕೇಳಲ್ಲ, ಮನೆಯಲ್ಲಿ ಸರಿಯಾದ ರೀತಿಯಲ್ಲಿ ನಮ್ಮ ಜೀವನ ನಡೆಸೋಕ್ಕಾಗ್ತಾ ಇಲ್ಲ, ಯಾವಾಗಲೂ ಮನೆಯಲ್ಲಿ ಗಲಾಟೆಗಳಾಗ್ತಾ ಇರುತ್ತೆ ಅಂದರೂ ಕೂಡ ಈ ಪರಿಹಾರನ ಮಾಡ್ಕೋಬೋದು. ಅತ್ತೆ ಮಾವಂದಿರ ಕಾಟ ಆಗಿರ್ಬೋದು, ಅತ್ತಿಗೆ ಮೈದುನರ ಕಾಟ ಆಗಿರ್ಬೋದು, ಯಾವುದೇ ಒಂದು ಸಮಸ್ಯೆ ಇದ್ರೂ ನೀವು ತುಂಬ ಸುಲಭವಾಗಿ ಬಗೆಹರಿಸ್ಕೊಳ್ಳುವಂತಹ ಒಂದು ಜೊತೆಗೆ ಫ್ರೆಂಡ್ಸ್, ಇದನ್ನ ನೀವು ವ್ಯಾಪಾರ ವ್ಯವಹಾರಗಳಲ್ಲಿ ಪ್ರಗತಿ ಕಾಣ್ತಾ ಇಲ್ಲ, ಮತ್ತು ಇರುವಂಥವರು ಆಸ್ತಿ ವಿಚಾರದಲ್ಲಿ ಗೊಂದಲಗಳಾಗ್ತಾಯಿದ್ರೆ, ಕೋರ್ಟು ಕಚೇರಿಗಳಲ್ಲಿ ನಿಮಗೆ ಅಂದರೆ ಕೋರ್ಟ್ ಕಚೇರಿಗೆ ನೀವು ಅಲಿತಾ ಇದ್ದೀವಿ ಅಂತ ಅಂದರೂ ಕೂಡ ಈ ತಂತ್ರ ಪರಿಹಾರನ ನೀವು ಮಾಡ್ಕೋಬೋದು. ಈ ಪರಿಹಾರವನ್ನು ಒಂದು ಸಂಕಲ್ಪದ ರೀತಿಯಲ್ಲಿ ಮಾಡ್ಕೊಳ್ಳಿ. ಅಂದರೆ ಇಷ್ಟು ವಾರ ಮಾಡಿರಿ, ಒಂದು 3 ವಾರ ಆಗಿರ್ಬೋದು, ಇಲ್ಲ ಒಂದು 5 ವಾರ ಆಗಿರ್ಬೋದು. ಇದನ್ನ ನೀವು ಒಳ್ಳೆಯ ಶುಭ ದಿನಗಳಲ್ಲಾಗಿರ್ಬೋದು, ಇಲ್ಲ ಮಂಗಳವಾರ, ಶುಕ್ರವಾರ, ಸೋಮವಾರನೂ ಸಹ ಮಾಡ್ಕೋಬೋದು. ಯಾಕೆಂದರೆ ₹1 ಕಾಯಿಂದ ಮಾಡ್ಕೊಳ್ಳುವಂತಹ ಯಾವುದೇ ಒಂದು ರೆಮಿಡಿ ಆಗಿದ್ರೂ ನೀವು ಸೋಮವಾರ ದಿನವೂ ಸಹ ಈ ಒಂದು ರೆಮಿಡಿನ ನೀವು ಮಾಡ್ಕೋಬೋದು. ಹಾಗಾಗಿ ಈ ಒಂದು ಪರಿಹಾರನ ನೀವು ಸಂಕಲ್ಪದ ರೀತಿಯಲ್ಲಿ ಮಾಡ್ಕೊಳ್ಳಿ. ಫ್ರೆಂಡ್ಸ್ ನೋಡಿ, ನೆಕ್ಸ್ಟ್ ಇದಕ್ಕೆ ನಾವು ಏನು ಮಾಡಬೇಕು ಅಂದರೆ ನೋಡಿ, 1 ಚಿಟಿಕೆ ಆದಷ್ಟು ನಿಮಗೆ ನೋಡಿ, ನಾನಿಲ್ಲಿ ನಿಮಗೆ ಕಪ್ಪು ಸಾಸಿವೆನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಕಪ್ಪು ಸಾಸಿವೆನ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ಈ ಕಪ್ಪು ಸಾಸಿವೆ ನಮಗೆ ಬೇಕಾಗುತ್ತೆ. ಇದು ಏನಕ್ಕೆ ನಾವಿಲ್ಲಿ 1 ಚಿಟಿಕೆ ಆದಷ್ಟು ಕಪ್ಪು ಸಾಸಿವೆನ ನಾವು ಇದಕ್ಕೆ ಹಾಕ್ತಾ ಇದ್ದೀವಿ ಅಂತಂದರೆ, ಇದು ಮನೆಯಲ್ಲಿರುವಂತಹ ನೆಗೆಟಿವ್ ಅಂಶನ ಸಂಪೂರ್ಣವಾಗಿ ದೂರ ಮಾಡುತ್ತೆ. ಹಾಗಾಗಿ ಮತ್ತು ಮನೆ ಮೇಲೆ ಏನಾದ್ರು ಕೆಟ್ಟ ಕಣ್ಣಿನ ದೃಷ್ಟಿ ಬಿದ್ದಿದ್ರೆ, ಮಾಟ ಮಂತ್ರದ ಸಮಸ್ಯೆ ಆಗಿದ್ದರೆ, ಈ ಕಪ್ಪು ಬಣ್ಣ ಅಂತ ಅನ್ನೋದು ಶನಿ ಮಹಾತ್ಮನಿಗೆ ತುಂಬಾ ಪ್ರೀತಿಕಾರಕವಾದಂತಹ ಬಣ್ಣ ಅಲ್ವಾ. ಕಪ್ಪು ಬಣ್ಣದಿಂದ ಇರುವಂತಹ ಈ ಕಪ್ಪು ಸಾಸಿವೆನ ನಾವು ಮನೆಯಲ್ಲಿ ಅಡುಗೆಗಳಿಗೂ ಸಹ ಬಳಸ್ತೀವಿ. ಯಾಕೆ ಹೇಳಿ, ಮನೆಯಲ್ಲಿ ಆಹಾರ ಪದಾರ್ಥವಾಗಿ ನಾವು ಆಹಾರದಲ್ಲಿ ಅಡುಗೆ ಮಾಡುವಂಥದ್ದಲ್ಲಿ ಕಪ್ಪು ಸಾಸಿವೆನ ಹಾಕಿ ನಾವು ಸಾಂಬಾರಿಗಾದ್ರೂ ಆಗಲಿ, ಇಲ್ಲ ಒಂದು ಪಲ್ಯ ಮಾಡೋಕ್ಕಾದ್ರೂ ಆಗಲಿ, ಏನಕ್ಕಾದರೂ ಆಗಿರಲಿ, ನಾವು ಕಪ್ಪು ಸಾಸಿವೆನ ಹಾಕಿ ನಾವು ಒಗ್ಗರಣೆ ಕೊಡ್ತೀವಿ ಅಲ್ವಾ. ಇದನ್ನು ಏನಕ್ಕೆ ಕೊಡ್ತೀವಿ ಅಂತಂದರೆ, ಯಾರ ದೃಷ್ಟಿ ಬಿದ್ದಿದ್ರೂ ಸಹ ಈ ಒಂದು ಒಗ್ಗರಣೆಯಲ್ಲಿ ಅದು ಬಗೆಹರಿಲಿ, ಅಂದರೆ ಆ ಒಂದು ದೃಷ್ಟಿದೋಷ ನಿವಾರಣೆ ಆಗಲಿ ಅಂತ ಹೇಳಿ ನಾವು ಈ ಕಪ್ಪು ಸಾಸಿವೆನ ನಾವು 1 ಚಿಟಿಕೆ ಆದಷ್ಟು ಕಪ್ಪು ಸಾಸಿವೆನ ನಾವು ಈ ಬಾಟಲ್ನ ಒಳಕ್ಕೆ ನಾವು ಹಾಕಿ ನಾವು ಇದನ್ನ ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ಇದನ್ನ ನೀವು ರಾತ್ರಿ ನಿಮ್ಮ ಎಲ್ಲ ಕೆಲಸವನ್ನು ಮುಗಿಸಿ ಇನ್ನೇನು ಹೋಗಿ ಮಲಗ್ತಾ ಇದ್ದೀವಿ ಅನ್ನುವಂಥ ಸಮಯದಲ್ಲಿ ಮಾಡ್ಕೋಬೇಕಾಗುತ್ತೆ. ನೋಡಿ, ಇಷ್ಟನ್ನು ಹಾಕಿದ್ದೀರಲ್ವಾ, ಜೊತೆಗೆ ನೋಡಿ ಈ ತಂತ್ರನ ರಾತ್ರಿ ಸಮಯದಲ್ಲೇ ನೀವು ಮಾಡಬೇಕು, ಹಗಲಲ್ಲಿ ಮಾಡೋಕ್ಕಾಗಲ್ಲ. ಏಕೆಂದರೆ ರಾತ್ರಿ ಹೊತ್ತು ಸಾಕಷ್ಟು ರೀತಿಯಾದಂತಹ ನೆಗೆಟಿವ್ ಅಂಶಗಳು ಹೆಚ್ಚಾಗಿರುತ್ತೆ ಅಲ್ವಾ. ಹಾಗಾಗಿ ನೀವು ರಾತ್ರಿ ಸಮಯದಲ್ಲಿ ಇದನ್ನ ಮಾಡ್ಕೋಬೇಕಾಗುತ್ತೆ. ರಾತ್ರಿ ಸಮಯದಲ್ಲಿ ಮಾಡುವಂಥ ಈ ಪರಿಹಾರ ಸಾಕಷ್ಟು ಫಲಗಳನ್ನ ತಂದುಕೊಡುತ್ತೆ. ಹಾಗೆ ಇದನ್ನ ಯಾರಿಗೂ ಸಹ ನೀವು ಹೇಳಕ್ಕೆ ಹೋಗ್ಬಾರ್ದು. ಎಲ್ಲರೂ ಮಲಗಿದ ನಂತರ ಕೊನೆಯಲ್ಲಿ ನೀವು ಮಲಗುವಂಥ ಸಮಯದಲ್ಲಿ ಈ ಒಂದು ತಂತ್ರ ಪರಿಹಾರನ ನೀವು ಮಾಡ್ಕೋಬೇಕಾಗುತ್ತೆ. ಹಾಗೆಯೇ ಮನೆಯಲ್ಲಿರುವಂತಹ ನಕಾರಾತ್ಮಕ ಶಕ್ತಿ ಮತ್ತು ದುಷ್ಟಶಕ್ತಿಗಳನ್ನು ಸಹ ಇದು ಹೊರಗಡೆ ಹಾಕುತ್ತೆ. ಮನೆಯಲ್ಲಿ ಪಾಸಿಟಿವ್ ಅನ್ನೋದು ನೆಲೆಸುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ನಾವು 1 ಚಿಟಿಕೆ ಆದಷ್ಟು ಒಂದು ಕಪ್ಪು ಸಾಸಿವೆನ ನಾವಿಲ್ಲಿ ಹಾಕಿದ್ದೀವಿ. ಫ್ರೆಂಡ್ಸ್ ನೋಡಿ, ಇದ್ರ ಜೊತೆಗೆ ನಾವು ನೋಡಿ ಒಂದು ಗ್ಲಾಸ್
ಒಳಗಡೆ ನಾವು ನೀವು ಗಾಜಿನ ಗ್ಲಾಸ್ನ ಯಾಕೆ ತೆಗೆದುಕೊಳ್ಬೇಕು ಅಂತಂದರೆ, ಗಾಜು ಅಂತ ಅನ್ನೋದು ಕುಜಕಾರಕ. ಈ ಗಾಜಿನ ಗ್ಲಾಸಲ್ಲಿ ಮಾಡ್ಕೊಳ್ಳೋದ್ರಿಂದ ನಿಮಗೆ ನೆಗೆಟಿವ್ ಅಂಶ ಬೇಗ ದೂರ ಆಗುತ್ತೆ. ಹಾಗಾಗಿ ಇದು ಗಾಜಿನ ಗ್ಲಾಸ್ನ ನೀವು ತೆಗೆದುಕೊಳ್ಳಿ. ಜೊತೆಗೆ ಇದರೊಳಗೆ ಸ್ವಲ್ಪ ನೀರನ್ನು ನೀವು ತೆಗೆದುಕೊಂಡಿದ್ರಲ್ವಾ, ಈ ನೀರನ್ನ ಏನು ತೆಗೆದುಕೊಳ್ಬೇಕು ಅಂದರೆ ನಿಮ್ಮ ಕಷ್ಟಗಳು, ನಷ್ಟಗಳು ಎಲ್ಲವನ್ನು ನಿಮಗೆ ಏನು ಬೇಕು ನಿಮಗೆ ಎಲ್ಲವನ್ನು ನೀವು ಸಂಕಲ್ಪದ ರೀತಿಯಲ್ಲಿ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಸಮಸ್ಯೆಗಳೆಲ್ಲವೂ ಬಗೆಹರಿಲಿ ಅಂತ ಹೇಳಿ ನಾವು ಇದನ್ನ ಅಂದರೆ ನೀರನ್ನು ಸಹ ನಾವು ತೆಗೆದುಕೊಂಡಿದ್ದೀವಿ ಅಲ್ವಾ. ಹಾಗಾಗಿ ಫ್ರೆಂಡ್ಸ್ ನೋಡಿ, ಇದಕ್ಕೆ ನಾವು ಇಷ್ಟು ಮಾಡ್ಕೊಂಡಿದ್ದೀವಿ. ಇದ್ರ ಜೊತೆಗೆ ನೀವು ಒಂದೇ ಒಂದು ಅಂದರೆ ಒಂದು ಸ್ಪೂನ್ ಆದಷ್ಟು ನೀವು ನೋಡಿ, ನಾನು ಇಲ್ಲಿ ನಿಮಗೆ 1 ಸ್ಪೂನ್ ಆದಷ್ಟು ಕಲ್ಲುಪ್ಪನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈ ಕಲ್ಲುಪ್ಪನ್ನ ನೀವು ಇದ್ರ ಜೊತೆಗೆ ಹಾಕಬೇಕಾಗುತ್ತೆ. ನಾನು ನಿಮ್ಗೆ ತೋರ್ಸೋಕ್ಕೋಸ್ಕರ ತೆಗೆದುಕೊಂಡಿದ್ದೀನಿ. ನೋಡಿ ಈ ರೀತಿ ಅಂದರೆ 1 ಸ್ಪೂನಷ್ಟು ನೀವು ಹಾಕ್ಕೊಳ್ಳಿ. ನೋಡಿ ಈ ರೀತಿ ಹಾಕ್ಕೊಂಡು ಇದನ್ನು ಸಹ ನೀವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಮಿಕ್ಸ್ ಮಾಡಿಕೊಂಡು ಈ ಕಲ್ಲುಪ್ಪು ಈ ನೀರಿನಲ್ಲಿ ಫುಲ್ಲು ಕರಗಬೇಕಾಗುತ್ತೆ. ನೋಡಿ ಈ ರೀತಿ ಕಲಾಯಿಸ್ಕೊಂಡು ನಂತರ ನೀವು ಇದನ್ನ ನಾವು ಏನಕ್ಕೆ ಹಾಕ್ತಾಯಿದ್ದೀವಿ ಕಲ್ಲುಪ್ಪನ್ನ ಅಂತಂದರೆ, ಮಾತೆ ಮಹಾಲಕ್ಷ್ಮಿಯ ಸ್ವರೂಪವಾಗಿರುವಂತಹ ಈ ಕಲ್ಲುಪ್ಪನ್ನ ನಾವು ಹಾಕೋದ್ರಿಂದ ಮನೆಯಲ್ಲಿರುವಂತಹ ನಕಾರಾತ್ಮಕ ಶಕ್ತಿಗಳು ದೂರ ಆಗುತ್ತೆ. ಜೊತೆಗೆ ಕಲ್ಲುಪ್ಪು ಕೆಟ್ಟ ಶಕ್ತಿ ಮತ್ತು ನರದೃಷ್ಟಿ ದೋಷ ಇದೆಲ್ಲವನ್ನು ಎಳೆದಿಟ್ಕೊಳ್ಳುವಂತಹ ಶಕ್ತಿ ಈ ಒಂದು ಕಲ್ಲುಪ್ಪಿಗಿದೆ ಅಂತಲೇ ಹೇಳ್ಬೋದು. ಹಾಗಾಗಿ ಮತ್ತು ಈ ಒಂದು ಕಲ್ಲುಪ್ಪನ್ನ ಹಾಕೋದ್ರಿಂದ ಕೆಟ್ಟ ಶಕ್ತಿಯನ್ನು ಇದು ಹೀರ್ಕೊಂಡು ಒಂದು ಲಕ್ಷ್ಮಿಯನ್ನು ಆಕರ್ಷಣೆ ಮಾಡುವಂತಹ ಒಂದು ಗುಣ ಈ ಕಲ್ಲುಪ್ಪಿಗಿದೆ. ಹಾಗಾಗಿ ನಾವಿಲ್ಲಿ ಕಲ್ಲುಪ್ಪನ್ನೇ ಬಳಸಬೇಕಾಗುತ್ತೆ. ಪುಡಿ ಉಪ್ಪನ್ನ ನೀವು ತೆಗೆದುಕೊಳ್ಳೋಕೆ ಹೋಗಬೇಡಿ, ಕಲ್ಲುಪ್ಪನ್ನೇ ತೆಗೆದುಕೊಳ್ಳಿ. ಫ್ರೆಂಡ್ಸ್, ಇಷ್ಟಾದ ನಂತರ ನೀವು ಏನು ಮಾಡಬೇಕು ಅಂತಂದರೆ, ನೋಡಿ ಈ ಒಂದು ಗ್ಲಾಸ್ ಇರುತ್ತಲ್ವ, ಈ ಗ್ಲಾಸ್ನ ನೀವು ರಾತ್ರಿ ಮಲಗುವಂಥ ಸಮಯದಲ್ಲಿ ನೀವು ಇದನ್ನ ತೆಗೆದುಕೊಂಡು ನೀವು ಇದನ್ನು ಏನು ಮಾಡಬೇಕು ಅಂತಂದರೆ, ಇದನ್ನ ಕೈಯಲ್ಲಿ ಇಟ್ಕೋಬೇಕಾಗುತ್ತೆ. ಕೈಯಲ್ಲಿ ಇಟ್ಕೊಳ್ಳೋಕೆ ಮುಂಚೆ ನೀವು ಇನ್ನೇನು ಮಲಗ್ತಾ ಇದ್ದೀನಿ ಅಂದಾಗ ನೀವು ಮಲಗುವಂಥ ಜಾಗದಲ್ಲಿ ಕೂತ್ಕೊಂಡು ನೀವು ಇದನ್ನು ಇಟ್ಕೊಂಡು ನೀವು ಇದನ್ನ ಎಡಗೈಲಿ ಇಟ್ಕೊಳ್ಳಿ. ಈ ಬಲಗೈಲಿ 1 ರೂಪಾಯಿ ಕಾಯಿನ ಇಟ್ಕೊಂಡು ಏನು ನಿಮ್ಮ ಸಮಸ್ಯೆ ಇದೆ, ನಿಮ್ಮ ಮನಸ್ಸಿನ ಆಸೆ ಏನು, ಆಕಾಂಕ್ಷೆಗಳು ಏನು ಈಡೇರಬೇಕು, ನಿಮಗೇನು ಬೇಕು ಎಲ್ಲವನ್ನು ಸಹ ನೀವು ಒಂದು ಸಂಕಲ್ಪದ ರೀತಿಯಲ್ಲಿ ನೀವು 7 ಬಾರಿ ನೀವು ಕೇಳ್ಕೋಬೇಕಾಗುತ್ತೆ. ಇದನ್ನ ಕೈಯಲ್ಲಿ ಇಟ್ಕೊಂಡು ಈ ನಾಣ್ಯನ ಅಂದರೆ ಇದನ್ನ ಎಡಗೈಲಿ ಇಟ್ಕೊಂಡು ಈ ಒಂದು ನಾಣ್ಯನ ಬಲಗೈಲಿ ಇಟ್ಕೊಂಡು 7 ಬಾರಿ ನೀವು ಹೇಳ್ಕೋಬೇಕಾಗುತ್ತೆ. ನಿಮ್ಗೆ ಏನು ಬೇಕು, ನಿಮ್ಮ ಸಮಸ್ಯೆಗಳು ಏನು ಬಗೆಹರಿಬೇಕು ಅಂತ ಅನ್ನೋದನ್ನ ನೀವು ಈ 1 ರೂಪಾಯಿ ಕಾಯಿನ್ನ ನೀವು ಕೈಯಲ್ಲಿ ಈ ರೀತಿ ಇಟ್ಕೊಂಡು ಕೈ ಮುಷ್ಟಿಯನ್ನು ಈ ರೀತಿ ಮುಚ್ಕೊಂಡು ಈ ಒಂದು ಗ್ಲಾಸ್ನ ನೀವು ಎಡಗೈಲಿ ಇಟ್ಕೊಳ್ಳಿ. ಅಂದರೆ ಕಾಯಿನ್ನ ಬಲಗೈಲಿ ಇಟ್ಕೊಂಡು ನಿಮ್ಗೇನು ಬೇಕು, ನಿಮ್ಮ ಆಸೆ ಏನು ಈಡೇರಬೇಕು, ನಿಮ್ಮ ಕಷ್ಟಗಳು ಏನು ಬಗೆಹರಿಬೇಕು ಇದೆಲ್ಲವನ್ನು ಸಹ ನೀವು ಹೇಳ್ಕೋಬೇಕಾಗುತ್ತೆ. ಹೇಳ್ಕೊಂಡು ಅಂದರೆ 7 ಬಾರಿ ನೀವು ಹೇಳ್ಕೋಬೇಕಾಗುತ್ತೆ. ಹೇಳ್ಕೊಂಡು ನಂತರ ನೀವು ಫ್ರೆಂಡ್ಸ್ ಈ ರೀತಿಲಿ ಮುಷ್ಟಿಲಿ ಇಟ್ಕೊಂಡು ನೀವು ಈ ಒಂದು ಕಾಯಿನ ನೀವು ಈ ಒಂದು ಅಂದರೆ ಗಾಜಿನ ಒಂದು ಗ್ಲಾಸ್ ಒಳಗಡೆ ಇಲ್ಲ ಒಂದು ಗಾಜಿನ ಈ ರೀತಿ ಇರುವಂಥ ಒಂದು ಇದ್ರ ಒಳಗಡೆ ಇಷ್ಟೆಲ್ಲ ವಸ್ತುಗಳು ಹಾಕಿರ್ತೀರ. ಜೊತೆ ಕೈಯಲ್ಲಿ ಇಟ್ಕೊಂಡು 1 ರೂಪಾಯಿ ಕಾಯಿನ್ ಎಲ್ಲವನ್ನು ಕೇಳಿಕೊಂಡು ಇದ್ರೊಳಗಡೆ ಹಾಕ್ಬಿಡಿ. ನಂತರ ಎಡಗೈಯಿಂದ ಬಲಗೈಲಿ ಈ ಗ್ಲಾಸ್ನ ಇಟ್ಕೊಂಡು ನೀವು ಯಾವ ರೀತಿ ಇಟ್ಕೋಬೇಕು ಅಂದರೆ, ಫ್ರೆಂಡ್ಸ್ ನೋಡಿ ಯಾವ ರೀತಿ ಇಟ್ಕೋಬೇಕು ಅಂದರೆ ಈ ರೀತಿ ನೀವು ಇಟ್ಕೋಬೇಕಾಗುತ್ತೆ. ನೋಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ ಈ ರೀತಿ ನೀವು ಇಟ್ಕೊಳ್ಳಿ. ಈ ರೀತಿ ಇಟ್ಕೊಂಡು ನಿಮ್ಮ ಸಮಸ್ಯೆಗಳೆಲ್ಲವನ್ನು ಸಹ ಮತ್ತೊಮ್ಮೆ ನೀವು ಎಲ್ಲವನ್ನು ನೆನೆಸ್ಕೊಂಡು ಹೇಳಿಕೊಂಡು ನಿಮ್ಮ ಮನಸ್ಸಲ್ಲಿ ಅಂದರೆ ಬಾಯಿ ಬಿಟ್ಟು ಮೆತ್ತಗೆ ಕೇಳ್ಕೊಳ್ಳಿ. ನೀವು ಬಾಯಿ ಬಿಟ್ಟೇ ಮಾತಾಡಬೇಕಾಗುತ್ತೆ. ಮನಸ್ಸಲ್ಲಿ ಹೇಳ್ಕೊಳಕ್ಕೆ ಹೋಗಬೇಡಿ. ಬಾಯಿ ಬಿಟ್ಟು ನೀವು ಎಲ್ಲವನ್ನು ಹೇಳ್ಕೊಂಡು ಯಾವ ಸಮಸ್ಯೆಗಳಿದೆ ಅದೆಲ್ಲ ನಿವಾರಣೆ ಆಗಲಿ, ಇದೆಲ್ಲ ನಮಗೆ ಬೇಕು ಅಂತ ಕೇಳಿಕೊಂಡು ನೀವು ಇದನ್ನ ಏನು ಮಾಡಬೇಕು, ಈ ನೀರನ್ನ ಅಂದರೆ ನಿಮ್ಮ ಮನೆಯಲ್ಲಿರುವಂತಹ ಹಾಲಿರುತ್ತಲ್ವ, ಅಂದರೆ ಹಾಲಿರುತ್ತಲ್ಲ ಆ ಹಾಲಿನಲ್ಲಿರುವಂತಹ ಒಂದು ಯಾವುದಾದ್ರೂ ಒಂದು ಮೂಲೆಯಲ್ಲಿ ಇದನ್ನ ತೆಗೆದುಕೊಂಡೋಗಿ ನೀವು ಇಟ್ಬಿಡಿ. ಫ್ರೆಂಡ್ಸ್ ಈ ಒಂದು ಬಾಟಲ್ನ ನೀವು ಹಾಲಿನಲ್ಲಿರುವಂಥ ಯಾವುದಾದ್ರೂ ಒಂದು ಮೂಲೆಯಲ್ಲಿ ತೆಗೆದುಕೊಂಡೋಗಿ ಇಟ್ಬಿಡಿ. ಇದನ್ನ ನೀವು ಆದಷ್ಟು ನೀವು ಯಾರಿಗೂ ಕಾಣಿಸ್ಬಾರ್ದು ಆ ರೀತಿ ಇಡಬೇಕಾಗುತ್ತೆ. ಈ ರೀತಿ ನೀವು ಇಡೋದ್ರಿಂದ ಇದು ನಿಮ್ಮ ಮನೆಯಲ್ಲಿರುವಂತಹ ಮನೆಯಲ್ಲಿರುವಂತಹ ಎಲ್ಲ ನಕಾರಾತ್ಮಕ ಶಕ್ತಿಯನ್ನು ಇದು ಹೀರ್ಕೊಳ್ಳುತ್ತೆ. ರಾತ್ರಿ ಎಲ್ಲ ಇದು ಆ ಮೂಲೆಯಲ್ಲೇ ಇರಬೇಕಂತ ಅಂದರೆ ಹಾಲಿನಲ್ಲಿರುವಂತಹ ಯಾವುದಾದ್ರೂ ಒಂದು ಮೂಲೆಯಲ್ಲಿ ಇಡೋದ್ರಿಂದ ಮನೆಯಲ್ಲಿರುವಂತಹ ನೆಗೆಟಿವ್ ಅಂಶವೆಲ್ಲವನ್ನು ಸಹ ಈ ಒಂದು ನೀರು ಹೀರ್ಕೊಂಡು ನಿಮಗೆ ಒಂದು ಪಾಸಿಟಿವ್ ಎನರ್ಜಿನ ತಂದುಕೊಡುತ್ತೆ. ಅಂದರೆ ಇದು ರಾತ್ರಿ ಎಲ್ಲ ಅಲ್ಲೇ ಇರಲಿ. ಬೆಳಿಗ್ಗೆ ಎದ್ದ ತಕ್ಷಣ
ನೀವು ಇದನ್ನು ನೀವೇ ಮೊದಲು ಎದ್ದು ಕೈಕಾಲು ಮುಖ ತೊಳ್ಕೊಂಡು ಬಂದು ನೀವು ಈ ಗ್ಲಾಸ್ನಲ್ಲಿರುವಂಥ ಈ ನೀರನ್ನ ತೆಗೆದುಕೊಂಡೋಗಿ ನೀವು ಹಸಿರು ಗಿಡದ ಮೇಲೆ ಹಾಕಬೇಕಾಗುತ್ತೆ. ಅಂದರೆ ಹಸಿರು ಗಿಡದ ಮೇಲಲ್ಲ, ಹಸಿರು ಗಿಡಕ್ಕೆ ನೀವು ಇದನ್ನು ಚೆಲ್ಬಿಡಿ, ಅಂದರೆ ಬುಡಕ್ಕೆ ಚೆಲ್ಬಿಡಿ. ಇದ್ರ ಒಳಗಡೆ ಇರುವಂತಹ ₹1 ಕಾಯಿನ ನೀವು ಏನು ಮಾಡಬೇಕು ಅಂದರೆ ಇದನ್ನ ನಿಮ್ಮ ಮನೆಯಲ್ಲಿ ಪೂಜೆ ಮಾಡ್ತೀರಲ್ವಾ, ಪೂಜೆ ಮಾಡುವಂಥ ಸಂದರ್ಭದಲ್ಲಿ ಈ ₹1 ಕಾಯಿನ ನೀವು ಮಾತೆ ಮಹಾಲಕ್ಷ್ಮಿಯ ಸ್ವರೂಪವಾಗಿರುವಂತಹ ಮಹಾಲಕ್ಷ್ಮಿಯ ಪಾದದ ಹತ್ರ ಇಡಬೇಕಾಗುತ್ತೆ. ಈ ₹1 ಕಾಯಿನ ನೀವು ಲಕ್ಷ್ಮಿಯ ಪಾದದ ಹತ್ರ ಇಟ್ಟು ನೀವು ಕೈ ಮುಕ್ಕೊಂಡು ನಂತರ ಆ ಒಂದು ಕಾಯಿನ್ನ ಇಟ್ಕೊಂಡಿದ್ದು ನೀವು ದೇವಸ್ಥಾನಕ್ಕೆ, ನೀವು ಯಾವತ್ತಾರು ಒಂದಿನ ದೇವಸ್ಥಾನಕ್ಕೆ ಹೋಗ್ತೀರಾ ಅಲ್ವಾ, ಆ ಹೋದಂಥ ಸಮಯದಲ್ಲಿ ಲಕ್ಷ್ಮೀ ದೇವಿಯ ದೇವಸ್ಥಾನದ ಒಂದು ಉಂಡಿಗೆ ನೀವು ಅದು ಹಾಕಬೇಕಾಗುತ್ತೆ. ಅಂದರೆ ₹1 ಕಾಯಿನ ಹಾಕಬೇಕಾಗುತ್ತೆ. ನೋಡಿ, ಈ ರೀತಿ ನೀವು ಮಾಡ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್, ನಿಮ್ಮಲ್ಲಿ ಯಾವುದೇ ಒಂದು ಸಮಸ್ಯೆ ಇರಲಿ, ದುಡ್ಡು ಕೈಯಲ್ಲಿ ನಿಲ್ತಾ ಇಲ್ಲ ಅನ್ನೋದಾಗಿರ್ಬೋದು, ಹಣದ ಸಮಸ್ಯೆಗಳು ಹೆಚ್ಚಾಗಿ ಕಾಡ್ತಾ ಇಲ್ಲ ಅನ್ನೋದಾಗಿರ್ಬೋದು, ನಾವು ಸಾಲ ತಗೊಂಡಿದ್ದೀವಿ, ಸಾಲದಲ್ಲಿ ನಾವು ಮುಳುಗೋಗ್ಬಿಟ್ಟಿದ್ದೀವಿ, ಬಡ್ಡಿ ಕಟ್ಟೋಕ್ಕಾಗ್ತಾ ಇಲ್ಲ, ಬರೀ ಬಡ್ಡಿನೇ ಕಟ್ತಾ ಇದ್ದೀವಿ, ಅಸಲು ಪಾಡಿಗೆ ಉಳಿದಿದೆ, ಅಸಲೇ ತೀರ್ತಾ ಇಲ್ಲ ಅನ್ನೋದಾಗಿರ್ಬೋದು, ಇಲ್ಲ ನಮಗೆ ಮನೆಯಲ್ಲಿ ಹಣದ ಸಮಸ್ಯೆಗಳೇ ಹೆಚ್ಚಾಗಿ ಕಾಡ್ತಾ ಇದೆ, ನಮಗೆ ಹಣದ ಸಮಸ್ಯೆಗಳೇ ದೂರ ಆಗ್ತಾ ಇಲ್ಲ, ಬಗೆಹರಿತಾ ಇಲ್ಲ ಅನ್ನೋರು ಈ ಒಂದು ರೆಮಿಡಿನ ನೀವು ಮಾಡಿ ನೋಡಿ. ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಅನ್ನೋದನ್ನ ನೀವೇ ಆಶ್ಚರ್ಯ ಪಡ್ತೀರ. ಅದ್ಭುತದಲ್ಲಿ ಅದ್ಭುತವಾದಂಥ ರೆಮಿಡಿ. ಇದನ್ನ ನಮಗೆ ವೈದಿಕ ಶಾಸ್ತ್ರದಲ್ಲಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಅಂದರೆ ವೈದಿಕ ಶಾಸ್ತ್ರದಲ್ಲಿ ತಿಳ್ಕೊಂಡು ಇದನ್ನು ಮಿರಿಕರು ಮಾಡಿ ಮತ್ತೆ ಇದರಿಂದ ಒಂದು ಒಳ್ಳೆ ರಿಸಲ್ಟ್ನ ತಿಳ್ಕೊಂಡು ನಮಗೆ ಸಿದ್ಧಿ ಶಾಸ್ತ್ರದಲ್ಲೂ ತಿಳಿಸ್ಕೊಟ್ಟಿದ್ದಾರೆ, ವೈದಿಕ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ, ಮತ್ತು ಪರಿಹಾರ ಶಾಸ್ತ್ರದಲ್ಲೂ ಸಹ ನಮಗೆ ತಿಳಿಸ್ಕೊಟ್ಟಿದ್ದಾರೆ. 3 ಶಾಸ್ತ್ರಗಳಲ್ಲೂ ಸಹ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಹಾಗಾಗಿ ಈ ರೆಮಿಡಿನ ನೀವು ಮಾಡ್ಕೊಂಡು ನೋಡಿ, ಖಂಡಿತ ನಿಮ್ಮ ಸಮಸ್ಯೆ, ಹಣದ ಸಮಸ್ಯೆ ಯಾವುದೇ ಇದ್ರೂ ಬಗೆಹರಿಯುತ್ತೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನೋಡಿರ್ತೀರಾ ಅಂದ್ಕೊಳ್ತೀನಿ. ನೋಡಿದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಇದನ್ನ ಶೇರ್ ಮಾಡಿ. ಒಂದು ನಂಬಿಕೆ ಇಟ್ಟು ಮಾಡಿ ನೋಡಿ, ಖಂಡಿತ ನಿಮ್ಮ ಸಮಸ್ಯೆ ಬಗೆಹರಿಯುತ್ತೆ. ಮತ್ತು ಇನ್ನೂ ಯಾರು ಹೊಸಬ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ನಾವು ಹಾಗೇ ನೋಡ್ತಾ ಇದ್ದೀವಿ ಅಂತ ನೀವು ಹೇಳೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಂತರ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಿ, ನಂತರ ನೀವು ಈ ಒಂದು ರೆಮಿಡಿನ ಮಾಡಿ. ನೀವು ಫುಲ್ಲು ವೀಡಿಯೋ ನೋಡಿ ನೀವು ಈ ಒಂದು ರೆಮಿಡಿನ ನೀವು ಮಾಡ್ಕೊಳ್ಳೋದ್ರಿಂದ ಸಂಪೂರ್ಣವಾದ ಮಾಹಿತಿ ನಿಮಗೆ ತಿಳ್ಕೊಂಡು ನಂತರ ಇದನ್ನ ಮಾಡ್ಕೊಳ್ಳೋದ್ರಿಂದ ನಿಮಗೆ ತುಂಬ ಪ್ರಯೋಜನ ಆಗುತ್ತೆ ಅಂತಲೇ ಹೇಳ್ಬೋದು. ಆಗ ನೀವು ಫುಲ್ಲು ವೀಡಿಯೋನ ನೋಡಿ ನೀವು ನಂತರ ಮಾಡೋದ್ರಿಂದ ನೀವು ಯಾವುದು ಎಷ್ಟೆಷ್ಟು ಪ್ರಮಾಣದಲ್ಲಿ ಹಾಕಬೇಕು, ಎಷ್ಟೆಷ್ಟು ಇದರಲ್ಲಿ ಹಾಕಬೇಕು, ಯಾವುದರಿಂದ ಏನು ಉಪಯೋಗ ಆಗುತ್ತೆ ಎಲ್ಲವನ್ನು ತಿಳ್ಕೊಂಡು ಫಸ್ಟು ನಾವು ಏನೇ ಮಾಡಿದ್ರೂ ತಿಳ್ಕೋಬೇಕು, ನಂತರ ನಾವು ಅದನ್ನ ಮಾಡಬೇಕು. ಹೀಗೆ ಮಾಡೋದ್ರಿಂದ ಮಾತ್ರ ನಮಗೆ ಹೆಚ್ಚಿನ ಫಲ ಸಿಗೋದು ಅಂತಲೇ ಹೇಳ್ಬೋದು. ಹಾಗಾಗಿ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಮತ್ತೊಂದು ಇದೇ ರೀತಿ ಇರುವಂತಹ ನಿಮ್ಮೆಲ್ಲರಿಗೂ ಯೂಸ್ ಆಗುವಂತಹ ಒಂದು ಒಳ್ಳೆಯ ಒಂದು ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿ ತನಕ ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.